ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಧನುಷ್ಕೋಡಿ. ಫಸ್ಟ್ ಅಂಡ್ ಸೆಕೆಂಡ್ ಎಪಿಸೋಡಲ್ಲಿ ಬ್ಯಾಂಗ್ಳೂರ್ ಟು ರಾಮೇಶ್ವರಂ ಜರ್ನಿ ಹೇಗಿತ್ತು ಅಂತ ನೋಡಿದ್ದೀರಾ. ಈ ಫೈನಲ್ ಎಪಿಸೋಡಲ್ಲಿ ದಿ ಲಾಸ್ಟ್ ರೋಡ್ ಆಫ್ ಇಂಡಿಯಾನ ಎಕ್ಸ್ಪೀರಿಯನ್ಸ್ ಮಾಡೋಣ. ವೇಟ್ ಫಾರ್ ದ ಮೋಸ್ಟ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಆಫ್ ಧನುಷ್ಕೋಡಿ. ಈಗ ರಾಮೇಶ್ವರಮಿಂದ ಧನುಷ್ಕೋಡಿ ಬೀಚ್ಗೆ ಹೊರಟಿದ್ದೀವಿ. ನಾವು ರಾಮೇಶ್ವರಂ ರೀಚ್ ಆದಾಗಲೇ ಆಲ್ಮೋಸ್ಟ್ ಮಧ್ಯಾಹ್ನ 1 ಆಗಿತ್ತು. ಅಷ್ಟರಲ್ಲಿ ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು. ಮತ್ತೆ 3:30ಗೆ ಓಪನ್ ಅಂದಿದ್ದರಿಂದ ನಾವು ಟೆಂಪಲ್ಗೆ ತುಂಬ ಹತ್ರ ಇರೋ ಈ ಹೋಟೆಲಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ನಮ್ಮ ಫಿನಿಸ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನಾವು ಊಟ ಮುಗಿಸ್ಕೊಂಡ್ವಿ. ಈಗ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಡೆಸ್ಟಿನೇಷನ್ ಆಗಿರೋ ದಿ ಲಾಸ್ಟ್ ರೋಡ್ ಆಫ್ ಇಂಡಿಯಾಗೆ ಹೊರಟಿದ್ದೀವಿ. ಮೋಸ್ಟ್ಲಿ ಸನ್ಸೆಟ್ ಮುಂಚೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಫೈನಲಿ ಎಂಟರಿಂಗ್ ದಿ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಈ ರೋಡ್ ಬಂದು 11 ಕಿಲೋಮೀಟರ್ಸ್ ಲಾಂಗ್ ಇದೆ. ರಾಮೇಶ್ವರಂ ಸೈಕ್ಲೋನಿಂದ ಈ ಪ್ಲೇಸ್ ಕಂಪ್ಲೀಟ್ಲಿ ವೈಪೌಟ್ ಆಗಿತ್ತು. ಈಗ ಇಲ್ಲಿ ಕಾಣಿಸ್ತಿರೋ ಹಾಗೆ ಟೂರಿಸ್ಟ್ಗೆ ಅಂತ ಇಲ್ಲಿರೋ ಲೋಕಲ್ ಜನ ಚಿಕ್ಕ ಚಿಕ್ಕ ಶಾಪ್ಸ್ನ ಮಾತ್ರ ಓಪನ್ ಮಾಡ್ಕೊಂಡಿದ್ದಾರೆ. ಇಷ್ಟು ಇಯರ್ಸ್ ಆದ್ರೂ ಇಲ್ಲಿ ಯಾರೂ ವಾಸ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಭಯಂಕರವಾಗಿರೋ ಸೈಕ್ಲೋನ್ನ ನೋಡಿದ್ದೆ ಈ ಧನುಷ್ಕೋಡಿ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಸೆಕೆಂಡ್ ಎಪಿಸೋಡಲ್ಲಿ ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ಲ ಅವ್ರು ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ. ಇಲ್ಲಿಂದ ರೈಡ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಲೆಟ್ಸ್ ಎಂಜಾಯ್ ದ ವ್ಯೂ.
ರೈಡರ್ಸ್ಗೆ ಈ ರೋಡು ಮತ್ತು ಈ ಪ್ಲೇಸು ತುಂಬ ಇಷ್ಟ ಆಗುತ್ತೆ. ಸುತ್ತ ನೀರು, ಕಲರ್ಫುಲ್ ಸ್ಕೈ ಮತ್ತು ಈ ಸನ್ಸೆಟ್ಟಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ಮಜಾ ಇದೆ.